ಚರ್ಚೆಗೆ ಯಾವುದೇ ಕಡಿವಾಣ ಇರಲಿಲ್ಲ. ಮುಂದಿನ ಚುನಾವಣೆ ಗಮನ ಇಟ್ಕೊಂಡು ಈಗ ನೀವು ಆದ್ರೆ ಅನುಕೂಲ ಆಗುತ್ತೆ ಅನ್ನುವಂತ ಪಕ್ಷ. ಯಾಕಂದ್ರೆ ಸಿದ್ದರಾಮಯ್ಯ ನಂತರದಲ್ಲಿ ಅಹಿಂದ ನಾಯಕರಿಗೆ ತಾವು ಗುರುತಿಸಿಕೊಳ್ತಿದ್ದಾರೆ ಸರ್. ಇದರಿಂದ ನೀವೇನಾದ್ರೂ ಕೆಪಿಸಿಸಿ ಅಧ್ಯಕ್ಷರಾದ್ರೆ ಪಕ್ಷಕ್ಕೆ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಅದಿಲ್ಲ ಸರ್. ಅದು ಆ ಪಕ್ಷ ತೀರ್ಮಾನ ಮಾಡೋದು ನಾವಲ್ಲ. ಒಂದ್ ವೇಳೆ ನಿರ್ಧಾರ ಮಾಡಿದ್ರೆ ತಾವು ಸ್ವೀಕಾರ ಮಾಡ್ತಾರೆ. ನೀವು ಮುಂದೆ ಅಧ್ಯಕ್ಷರಾಗ್ತೀರ ಅಂತ ಹೇಳಿ ಈಗ ಹೊಸ ಹೆಲಿಕಾಪ್ಟರ್ ತಗೊಂಡಿರೇನೋ ಅಂತ ಹಳದಿ ಇತ್ತು ಎಕ್ಸ್ಚೇಂಜ್ ಮಾಡಿವ ಅಷ್ಟೇ. ಹೊಸ ಹೆಲಿಕಾಪ್ಟರ್ ಇನ್ನು ವಾಲ್ಮೀಕಿ ಪೇಟೆ ಪಯಣ ಮಾಡಿದ್ರೆ ಸರ್ ಹೇಗಿತ್ತು ಸರ್ ಹೊಸ ಹೆಲಿಕಾಪ್ಟರ್? ಬರೀ ಎಕ್ಸ್ಚೇಂಜ್ ಆಗಿದೆ ಅಷ್ಟೇ, ನಮ್ದೇನು ಹಳದಿ ಇತ್ತೇ ಇರ್ತದೆ, ಪ್ರಶ್ನೆ ಇಲ್ಲ. ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರನ್ನು ಭೇಟಿಯಾಗಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಆಗುತ್ತಾ ಅಥವಾ ಏನಾದ್ರು ನಾಯಕತ್ವ ಬದಲಾವಣೆ ಏನಾದ್ರು? ನೋಡಿ, ನಿನ್ನೆ ಭೇಟಿಯಾಗಿದ್ದಾರೆ. ಅವ್ರು ಏನು ಮಾತುಕತೆ ಆಗಿದೆ ಅವ್ರಿಗೆ ಗೊತ್ತು. ಇಬ್ಬರು ನಾಯಕರ ಮಧ್ಯ ಒಂದು ಹೇಳ್ಬೋದು. ಬೆಂಗಳೂರಲ್ಲಿ ಮಧ್ಯಂತರ ಕೇಳ ಅಲ್ಲಿ ಹೇಳ್ಬೋದು. ಸಚಿವ ಸಂಪುಟ ಏನಾದ್ರು ವಿಸ್ತರಣೆ ಆಗ್ಬೋದು ಸರ್? ನಮ್ಮ ಕೈಯಲ್ಲಿ ಇಲ್ಲದ ಕೇಳಿ ನಾವೇನು ಹೇಳೋದು ಹೇಳಿ. ಅದು ಮಾಡಬೇಕಾದ್ರೆ ಅವ್ರು ನಾವಲ್ಲ. ನೀವು ಹೇಳಿದೀವಿ, ಮೊನ್ನೆ ಹೇಳಿದೀವಿ. ಮಾಡ್ತಾ ಇದ್ರೆ ರಾಹುಲ್ ಗಾಂಧಿ ಅವರು ಸಚಿವ ಸಂಪುಟ ವಿಸ್ತರಣೆ ಮಾಡೋದಕ್ಕೆ ಸಿಗ್ನಲ್ ಕೊಟ್ಟಿದ್ದಾರೆ ಅನ್ನುವಂಥದ್ದು ನಾವು ಮಾಧ್ಯಮದಲ್ಲಿ ನೋಡಿದ್ವಿ ಅಷ್ಟೇ. ಸಿಎಂ ಅವರು ಅದಕ್ಕೆ ಹೇಳ್ಬೇಕು ಬಂದು ಬೆಂಗಳೂರಲ್ಲಿ. ಬಟ್ ಡೆಲ್ಲಿಯಲ್ಲಿ ಹೇಳಿದ್ರೆ ಅದಕ್ಕೆ ಒಂದು ಫುಲ್ ಸ್ಟಾಪ್ ಆಗುತ್ತೆ. ಇಲ್ಲಾಂದ್ರೆ ವಾಪ ಅಷ್ಟೇ. ತಾವು ಪದೇ ಪದೇ ಆಗಿ ಹೇಳ್ತಾ ಇದ್ರಿ ಸರ್, ನಾಯಕತ್ವದ ಏನು ಗೊಂದಲ ಇದೆ ಅದ್ರ ಬಗ್ಗೆ ಹೈಕಮಾಂಡ್ ಸ್ಪಷ್ಟನೆ ಕೊಡ್ಬೇಕಂತ ಹೇಳಿ. ಈ ವಿಚಾರವಾಗಿ ಅಂದ್ರೆ ಪದೇ ಪದೇ ಆಗಿ ಸಿಎಂ ಬದಲಾವಣೆ ಆಗುತ್ತೆ, ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನೋ ಚರ್ಚೆಗಳು ಪದೇ ಪದೇ ಆಗ್ತಾ ಇದೆ. ತಾವೇನ್ ಹೇಳ್ತೀರಿ ಸರ್? ಅದನ್ನೆಲ್ಲ ಅವರೇ ವರಿಷ್ಠರು ಗಮನಿಸ್ತಾರೆ. ವರಿಷ್ಠರು ಅದನ್ನ ಗಮನಿಸ್ತಿದ್ದಾರೆ. ಸೊ ಅದಕ್ಕೆ ಯಾವಾಗ ಹೇಳ್ಬೇಕು ಅನ್ನೋದು ಅವ್ರು ತೀರ್ಮಾನ ಮಾಡಬೇಕು. ವೇಟ್ ಮಾಡೋದು. ಎರಡು ಅಧಿವೇಶನ ಅಂತ ಈಗ ಪ್ರತಿ ವರ್ಷದಂತೆ ಪೂರ್ಣ ತಯಾರಿ ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ ಏನಂತದ್ದು ಏನು ಭಾಳ ವಿಶೇಷ ಇಲ್ಲ. ಯಾಕಂದ್ರೆ ಮಾಡ್ತಾನೆ ಇರ್ತಾರೆ, ಅದನ್ನೇ ರಿಪೀಟ್ ಮಾಡೋದಿರ್ತದೆ ಅಷ್ಟೇ. ಕಾನೂನು ಸುವ್ಯವಸ್ಥೆ, ಬಂದವರಿಗೆ ವಸತಿ ಎಲ್ಲ ಮಾಡಲಿಕ್ಕೆ ಜಿಲ್ಲಾಡಳಿತ ಪ್ರತಿ ವರ್ಷ ಮಾಡ್ತಾರೆ. ಈ ಸಲ ಕೂಡ ಮಾಡ್ತಾರೆ. ರೈತರ ಹೋರಾಟ ಈ ಬಾರಿ ಜಾಸ್ತಿ ಆಗುವ ಲಕ್ಷಣಗಳಿದಾವೆ. ಆಗ್ಬೋದಲ್ಲ, ಅವ್ರವ್ರ ಸಂಬಂಧಪಟ್ಟ ವಿಚಾರ ಇದ್ರೆ ಪ್ರತಿಭಟನೆ ಮಾಡ್ತಾರೆ. ಕಬ್ಬಿನ ಬೆಲೆ ಒಂದು ಪರಿಹಾರ ಆಯ್ತು, ಇನ್ನೊಬ್ಬ 2-3 ಬೆಲೆ ಬಹಳಷ್ಟು ಕಡಿಮೆ ಇದೆ. ಗೋವಿನ ಜೋಳ, ಸೋಯಾಬೀನು. ಸರ್, ಏಕೀಕರಣ ಆದಾಗಿಂದ ಕೂಡ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ. ಹಾಗಾಗಿ ಉತ್ತರ ಕರ್ನಾಟಕವನ್ನ ಪ್ರತ್ಯೇಕ ರಾಜ್ಯವನ್ನಾಗಿ ಮಾಡಬೇಕು, ನಂದು ಅದಕ್ಕೆ ಸಹಮತ ಇದೆ ಅನ್ನೋ ನಿಟ್ಟಿನಲ್ಲಿ ಹಾಗೆ ಅವರು ಪತ್ರ ಬರೆದಿದ್ದಾರೆ ಸರ್. ಆಯ್ತು, ಅದು ಅವ್ರ ವೈಯಕ್ತಿಕ ವಿಚಾರ. ಈಗಲೇ ಎಲ್ಲರೂ ಹೇಳ್ಯಾರ, ಅವ್ರ ವೈಯಕ್ತಿಕ ವಿಚಾರ ಅಷ್ಟೇ, ಪಕ್ಷದಲ್ಲ ಅಥವಾ ಓವರಾಲ್ ಅಲ್ಲ, ಅವ್ರ ವೈಯಕ್ತಿಕ ವಿಚಾರ. ಈಗ ಬೆಳಗಾವಿ ಜಿಲ್ಲಾ ಹೊಡಿಬೇಕಂತೇಳಿ ಬಹಳ ವರ್ಷದಿಂದ ಹೋರಾಟ ಇದೆ. ಬೆಳಗಾವಿ ಜಿಲ್ಲಾಕ್ಕೆ ಹೊಡ್ಯಾಕ ಆಗ್ತಾ ಇಲ್ಲ, ಇಲ್ಲಿ ರಾಜ್ಯ ಹೊಡ್ಯಾಕ ಹೊರಟಿದ್ದಾರೆ ಅಂತ ಜನ ಮಾತಾಡ್ತಾ ಇದ್ದಾರೆ. ಅದೇನ ಅವ್ರ ವೈಯಕ್ತಿಕವಾದ ವಿಚಾರ ಅಷ್ಟೇ. ಓಕೆ, ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.